ಹಾಕಿದ್ರು ಕಬ್ಬ ಚಲೋ ಯಾಕೆ ಬರುವತ್ತೆ? ಹೋದ ವರ್ಷ 80 ಟನ್ ಕಬ್ಬ ತೆಗ್ದಿದ್ದೆ, ಈ ವರ್ಷ ಏನಾಗತೈತಿ? ಹಿಂಗಾದ್ರೆ ಏನ್ ಮಾಡ್ದ? 50 ಟನ್ನಾರು ಬರ್ತೈತೋ ಇಲ್ಲೋ ದೇವ್ರಿಗೆ ಗೊತ್ತಾ. ನೀವು ಇವ್ರ ಹಂಗ ಹೋದ ವರ್ಷ ಬಂದಂಗ ಕಬ್ಬ ಈ ವರ್ಷ ಯಾಕೆ ಬರುವತ್ತಂತ ಯೋಚನೆ ಮಾಡತ್ತೀರಿ. ಆದ್ರೆ ಯಾಕಂತ ಗೊತ್ತಾಗತ್ತಿಲ್ಲ. ಸೇಮ್ ಮಣ್ಣ, ಸೇಮ್ ತಳಿ, ಸೇಮ್ ಗೊಬ್ಬರ, ಆದ್ರೆ ಏನ್ ತಪ್ಪಾಗತ್ತೆ? ಬರ್ರಿ ಈ ವಿಡಿಯೋದಾಗ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಣ್ರಿ. ಕಬ್ಬ ಚಲೋ ಬೆಳಿಲಿ, ಇಳುವರಿ ಹೆಚ್ಚು ಬರ್ಲಿ ಅಂತ ನಾವು ಮೇಲಿಂದ ಮೇಲೆ ಗೊಬ್ಬರ ಹಾಕದು, ಅಂಗಡಿಯವ ಹೇಳಿದ್ನಂತ ಚೀಲ್ಗಟ್ಲೆ ಯೂರಿಯಾ DAP ತಂದು ಹಾಕದ್ ಮಾಡ್ತಿತ್ತು. ನಮ್ಮ ಹೊಲದಾಗಿರೋ ಮಣ್ಣು ನಮ್ಗೆ ಯಾವ ಬೆಳೆ ಬೇಕೋ ಅದ್ರ ಡಬಲ್ ಬೆಳೆನ ಬೆಳೆದ ಕೊಡ್ತೈತಿ. ಆದ್ರೆ ನಾವು ಮಣ್ಣಿಗೆ ಏನ್ ಬೇಕೋ ಅದನ್ನ ಕೊಡೋದಿಲ್ಲ. ಯಾವುದೇ ಒಂದು ಬೆಳೆ ಚಲೋ ಬೆಳಿಬೇಕಂದ್ರ ಮೊದಲು ಹೊಲದಾಗಿನ ಮಣ್ಣಿನ ಆರೋಗ್ಯ ಹೆಂಗೈತಿ ಅಂತ ತಿಳ್ಕೊಬೇಕು. ಬರ್ರಿ ಇವತ್ತ ಮಣ್ಣಿನ ಪರೀಕ್ಷೆ ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ಯಾಕೆ ಮಾಡಬೇಕು, ಸಾಯಿಲ್ ಟೆಸ್ಟಿಂಗ್ ಮಾಡೋದ್ರಿಂದ ರೈತರಿಗೆ ಆಗೋ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋಣ್ರಿ. ನಾವು ಬೆಳೆ ಬೆಳೆಯೋ ಟೈಮ್ದಾಗ ಮಾಡೋ ಕೃಷಿ ಚಟುವಟಿಕೆಗಳಿಂದ ಭೂಮಿ ಮೇಲ್ಪದರ ಗಟ್ಟಿಯಾಗಿ ಭೂಮಿಯ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಯೊಳಗ ವ್ಯತ್ಯಾಸ ಆಗಿ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತೈತಿ. ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡೋದ್ರ ಜೊತೆ ಮಣ್ಣಿನ ಗುಣಮಟ್ಟನೂ ಹಾಳು ಮಾಡ್ತೀವಿ. ಅದಕ್ಕೆ ಉಳುಮೆ ಮಾಡೋಕ್ಕಿಂತ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಸಾಯಿಲ್ ಟೆಸ್ಟಿಂಗ್ ಮಾಡೋದ್ರಿಂದ ನಮ್ಗೆ ಮಣ್ಣೊಳಗ ಇರೋ ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಂತ ಪೋಷಕಾಂಶಗಳ ಪ್ರಮಾಣ ಗೊತ್ತಾಗ್ತೈತಿ. ಹಂಗ ಮಣ್ಣಿನ ಆಮ್ಲೀಯತೆ ಅಂದ್ರೆ pH ಲೆವೆಲ್ ಬಗ್ಗೆನೂ ತಿಳ್ಕೊಬಹುದು. ನಮ್ಮ ಮಣ್ಣೊಳಗ ಪೋಷಕಾಂಶಗಳ ಕೊರತೆ ಇದ್ರ ಅದನ್ನ ನೀಗಿಸೋ ಕ್ರಮ ತೆಕ್ಕೋಬೇಕು. ಮತ್ ಪರೀಕ್ಷೆ ಆಧಾರದ ಮೇಲೆ ಅವಶ್ಯವಿದ್ದಷ್ಟ ಗೊಬ್ಬರ ಅಷ್ಟ ಕೊಡಬೇಕು. ಅನವಶ್ಯಕ ಅಥವಾ ಹೆಚ್ಚಿನ ಪ್ರಮಾಣದ ಗೊಬ್ಬರ ಬಳಕೆ ತಪ್ಪಿಸಿ ಖರ್ಚು ಕಡಿಮೆ ಮಾಡಬಹುದು. ಮಣ್ಣಿನ ಪರೀಕ್ಷೆನ ಬೆಳೆ ಬಿತ್ತುವ ಕನಿಷ್ಠ 15-20 ದಿನಗಳ ಮೊದಲು ಅಂದ್ರೆ ಉಳುಮೆ ಮಾಡೋಕ್ಕಿಂತ ಮೊದಲು ಮಾಡಿಸೋದು ಉತ್ತಮ. ಮಣ್ಣಿನ ಪರೀಕ್ಷೆಗೆ ಮಾದರಿ ಯಾವಾಗ ಮತ್ತೆ ಹೆಂಗ ಸಂಗ್ರಹಿಸಬೇಕಂತ ತಿಳ್ಕೊಳ್ಳೋಣ. ಮಣ್ಣಿನ ಮಾದರಿಗಳನ್ನ ಕಲೆಕ್ಟ್ ಮಾಡಕ ಕಟಾವಾದ ನಂತರದ ಸಮಯ ಒಳ್ಳೇದು. ಆ ಟೈಮ್ದಾಗ ಜಮೀನೊಳಗ ಮಾದರಿ ತೆಗೆಯೋ ಉಪಕರಣ ಬಳಸಕ್ಕ ಸಾಕಷ್ಟು ಹಸಿ ಮಣ್ಣ ಇರ್ತೈತಿ. ಇದರಿಂದ ಟೆಸ್ಟ್ ಮಾಡಿ ರಿಸಲ್ಟ್ ಬರಾಕ ಟೈಮ್ನು ಸಿಗ್ತೈತಿ. ನಿಮ್ದೇನಾದ್ರೂ ತೋಟಗಾರಿಕೆ ಜಮೀನ ಇತ್ತಂದ್ರ ಮಣ್ಣಿನ ಮಾದರಿನ ಗೊಬ್ಬರ ಹಾಕಿದ 3 ತಿಂಗಳಾದ್ಮೇಲೆ ಯಾವ ಟೈಮ್ದಾಗೂ ತೆಗಿಬಹುದು. ಇನ್ ಮಣ್ಣ ಗಟ್ಟಿಯಾಗಿತ್ತಂದ್ರ ಉಳುಮೆ ಮಾಡಿದ ನಂತರ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಬಹುದು. ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರಿ, ಆದ್ರೆ ಸ್ಯಾಂಪಲ್ ಯಾರಾದ್ರೂ ಬಂದು ಕಲೆಕ್ಟ್ ಮಾಡ್ತಾರೋ ಇಲ್ಲ ನಾವು ಕಲೆಕ್ಟ್ ಮಾಡ್ಬೇಕು, ಹಿಂಗ ಪ್ರಶ್ನೆ ಬರ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ. ಹೆಚ್ಚಿನ ಸಂದರ್ಭಗಳಲ್ಲಿ ರೈತರೇ ತಮ್ಮ ಹೊಲದ ಮಣ್ಣನ್ನ ಸಂಗ್ರಹಿಸಿ ಗವರ್ನಮೆಂಟ್ ಅಥವಾ ಖಾಸಗಿ ಕೃಷಿ ಪ್ರಯೋಗಾಲಯಗಳಿಗೆ ಅಂದ್ರೆ ಲ್ಯಾಬ್ಸ್ಗೆ ಕಳಿಸ್ತಾರ. ಕೆಲವೊಮ್ಮೆ ಗವರ್ನಮೆಂಟ್ ಯೋಜನೆಗಳ ಅಡಿಯಲ್ಲಿ ಕೃಷಿ ಅಧಿಕಾರಿಗಳು ಅಥವಾ ಗ್ರಾಮ ಸಹಾಯಕರೇ ನೇರವಾಗಿ ರೈತರ ಹೊಲಕ್ಕೆ ಬಂದು ಮಣ್ಣಿನ ಮಾದರಿ ಪಡಿತಾರೆ. ಇವರು ಅಷ್ಟಲ್ಲ, ಪ್ರೈವೇಟ್ ಕಂಪನಿಗಳು ಅಥವಾ ನಮ್ಮ ಕಲ್ಪವೃಕ್ಷ ನರ್ಸರಿ ಅಂತ ಕೃಷಿ ಸೇವಾ ಕೇಂದ್ರಗಳು ರೈತರಿಗೆ ಸಹಾಯ ಮಾಡಲು ತಜ್ಞರನ್ನ ಕಳಿಸಿ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟಿಂಗ್ ಮಾಡ್ಕೊಡ್ತಾರೆ. ಸಾಯಿಲ್ ಸ್ಯಾಂಪಲ್ ನೀವು ಕಲೆಕ್ಟ್ ಮಾಡ್ರಿ ಇಲ್ಲ ಅಧಿಕಾರಿಗಳೇ ಬಂದು ಕಲೆಕ್ಟ್ ಮಾಡ್ಲಿ, ಮಣ್ಣಿನ ಪರೀಕ್ಷೆಯ ವರದಿ ನಿಖರವಾಗಿ ಬರ್ಬೇಕಂದ್ರ ಮಣ್ಣು ತೆಗೆಯೋ ವಿಧಾನ ಸರಿಯಾಗಿರ್ಬೇಕು. ಮಣ್ಣಿನ ಮಾದರಿ ತೆಗೆಯೋದಕ್ಕಿಂತ ಮೊದಲ ಒಂದ್ ಬಾರಿ ಹೊಲದ ತುಂಬಾ ತಿರುಗಾಡಿ ಭೂಮಿಯ ಸಾಮಾನ್ಯ ಗುಣಧರ್ಮಗಳನ್ನ ತಿಳ್ಕೊಬೇಕು. ಭೂಮಿ ಇಳಿಜಾರು, ಭೂಮಿ ಬಣ್ಣ, ಸೌಳು, ಜೌಳು ಇತ್ಯಾದಿಗಳನ್ನ ನೋಡ್ಕೋಬೇಕು. ಒಂದೇ ತರ ಇರೋ ಭೂಭಾಗಗಳನ್ನ ಬೇರೆ ಬೇರೆ ಉಪಭಾಗಗಳಾಗಿ ವಿಂಗಡಿಸಬೇಕು. ಈ ಉಪಭಾಗಗಳಿಂದ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನ ತೆಗಿಬೇಕು. ಈ ಪ್ರತಿಯೊಂದು ಉಪಭಾಗಗಳಲ್ಲಿ ಸುಮಾರು 8-10 ಸ್ಥಳ ಗುರುತಿಸಬೇಕು. ಈ ಎಲ್ಲ ಜಾಗದಾಗ ವಿ ಶೇಪ್ದಾಗ 20-30 ಸೆಂಟಿಮೀಟರ್ ನೆಲ ಆಗದ ಅದರಲ್ಲಿರೋ ಮಣ್ಣ ತೆಗೆದು ಚೆಲ್ಲಬೇಕು. ಆಮೇಲೆ ಈ ವಿ ಆಕಾರದ ಒಂದು ಬದಿಯಿಂದ ಸುಮಾರು 10 ಇಂಚು ದಪ್ಪವಾದ ಮಣ್ಣ ತೆಗೆದು ಸಂಗ್ರಹಿಸಬೇಕು. ಮಣ್ಣೊಳಗ ಇರೋ ಕಸ್ಕಡ್ಡಿ ಹರಳುಗಳನ್ನ ಆರಿಸಿ ತೆಗಿಬೇಕು. ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಳೆಯ ಮೇಲೆ ಹರಡಬೇಕು. ಇದರಲ್ಲಿ ಪ್ಲಸ್ ಆಕಾರದಾಗ 2 ಅಡ್ಡಗೆರೆ ಹಾಕಿ ಸಮನಾದ 4 ಭಾಗ ಮಾಡಬೇಕು. ಎದುರು ಬದ್ರಿರು 2 ಭಾಗಗಳನ್ನ ಚೆಲ್ಲಬೇಕು. ಉಳಿದ 2 ಭಾಗಗಳನ್ನ ಮತ್ತೆ ಮಿಕ್ಸ್ ಮಾಡಿ 500-1 ಕಿಲೋಗ್ರಾಂ ಮಣ್ಣನ್ನ ಚೀಲದೊಳಗೆ ಹಾಕಿ ಲೇಬಲ್ ಮಾಡಬೇಕು. ಮಣ್ಣ ಹಾಕಾಕ ಬೀಜದ ಚೀಲ, ಗೊಬ್ಬರ ಚೀಲ ಉಪಯೋಗಿಸಬಾರ್ದು. ನೆನ್ಪಿಡ್ರಿ, ಲೇಬಲ್ ಮಾಡುವಾಗ ರೈತನ ಹೆಸರು, ವಿಳಾಸ, ಸರ್ವೆ ನಂಬರ್, ದಿನಾಂಕ, ಈ ಮೊದಲು ಬೆಳೆದ ಬೆಳೆ, ಗೊಬ್ಬರ ಹಾಕಿದ ವಿವರ ಇತ್ಯಾದಿಗಳನ್ನ ಬರೆದು ಚೀಲದ ಮೇಲೆ ಕಟ್ಟಿ ಟೆಸ್ಟಿಂಗ್ ಲ್ಯಾಬ್ಗೆ ಕಳಿಸ್ಬೇಕು. ಮಣ್ಣಿನ ಪರೀಕ್ಷೆ ಫಲಿತಾಂಶ ಆಧಾರದ ಮೇಲೆ ನಾವು ಬೆಳೆಯೋ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನ ನೋಡಿ ಎಷ್ಟ ಬೇಕೋ ಅಷ್ಟ ರಾಸಾಯನಿಕ ಗೊಬ್ಬರ ಪ್ರಮಾಣನ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆನ ಉಳಿಸಿ ಬೆಳೆಗಳ ಇಳುವರಿನ ಹೆಚ್ಚಿಸ್ಕೋಬಹುದು. ಕನಿಷ್ಠ ಪ್ರತಿ 2-3 ವರ್ಷಗಳಿಗೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಿನ ಗುಣಮಟ್ಟ ದೀರ್ಘಕಾಲೀನ ತನಕ ಹಾಳಾಗದಂತೆ ನೋಡ್ಕೋಬಹುದು. ಪರೀಕ್ಷೆ ಮಾಡಿಸ್ರಿ, ಗೊಬ್ಬರದ ಬಳಕೆ ಕಮ್ಮಿ ಮಾಡ್ರಿ, ಇಳುವರಿ ಹೆಚ್ಚು ಪಡ್ರಿ. ಕೊನೆಯದಾಗಿ ಮಣ್ಣಿನ ಪರೀಕ್ಷೆ ಎಲ್ಲೆಲ್ಲಿ ಮಾಡ್ತಾರ ಅಂತ ನೋಡುನು. ನಿಮ್ಮ ಊರಿನ ಸಮೀಪ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಖಾಸಗಿ ಲ್ಯಾಬ್ ಮತ್ತು ಸಕ್ಕರೆ ಕಾರ್ಖಾನೆ ಇದ್ರ ಅಲ್ಲಿ ಹೋಗಿ ಕೇಳಿದ್ರ ಅವರ ನಿಮ್ಮ ಮಣ್ಣ ಟೆಸ್ಟಿಂಗ್ ಮಾಡಿಸ್ಕೊಡ್ತಾರ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದೊಡ್ಡ ಆಸರೆ. ಅಲ್ಲಿ ದೊಡ್ಡ ದೊಡ್ಡ ಲ್ಯಾಬ್ಗಳು ಅದಾವ, ನೀವು ಅಲ್ಲಿಗೂ ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಬಹುದು. ನಿಮ್ಗೆ ಏನಾರ ಈ ಲ್ಯಾಬ್ಗಳ ಅಡ್ರೆಸ್ ಬೇಕಾದ ಕಮೆಂಟ್ ಮಾಡ್ರಿ. ಹಂಗ ನಮ್ಮ ಕಲ್ಪವೃಕ್ಷ ನರ್ಸರಿಗೆ ಮಣ್ಣು ತಂದು ಕೊಟ್ರ ನಾವು ಟ್ರಸ್ಟೆಡ್ ಲ್ಯಾಬ್ ಕಡೆಯಿಂದ ಟೆಸ್ಟಿಂಗ್ ಮಾಡಿಸ್ಕೊಡ್ತೀವಿ. ಹಂಗ ಬೇಕಂದ್ರೆ ನಿಮ್ಮ ಫೀಲ್ಡ್ ವಿಸಿಟ್ನು ಮಾಡ್ತೀವಿ. ನಿಮ್ಗೆ ಇನ್ನೂ ಹೆಚ್ಚಿನ ಸಲಹೆ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ಕಾಲ್ ಮಾಡ್ರಿ, ಇಲ್ಲ ನಮ್ಮ ಕಲ್ಪವೃಕ್ಷ ನರ್ಸರಿಗೆ ಬಂದು ಭೇಟಿ ಮಾಡ್ರಿ. ಮುಂದಿನ ವಿಡಿಯೋದಾಗ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿ ಜೊತೆ ಸಿಗ್ತೀನಿ. ನಮಸ್ಕಾರ.